ನಗರದ ಪತ್ರಕರ್ತರ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮೂಡಾ ಹಗರಣದ ಕುರಿತು ಮಾತನಾಡಿದ ಅವರು, ಸಿದ್ದರಾಮಯ್ಯ ಅವರ ಪತ್ನಿಗೆ 50 ಸೈಟ್ ಬೇಕಾದರೂ ಪಡೆದುಕೊಳ್ಳಲಿ, ಅದಕ್ಕೆ ನಮ್ಮದೇನೂ ಅಭ್ಯಂತರವಿಲ್ಲ. ಆದರೆ ಕಾನೂನುಬದ್ಧವಾಗಿ ಪಡೆದುಕೊಳ್ಳಲಿ ಎಂಬುದು ನಮ್ಮ ಆಶಯ ಎಂದು ಕೇಂದ್ರ ಸಚಿವರಾದ ಎಚ್.ಡಿ. ಕುಮಾರಸ್ವಾಮಿ ತಿಳಿಸಿದರು. ಸಿದ್ದರಾಮಯ್ಯ ಪತ್ನಿಗೆ ನೀಡಿರುವ ನಿವೇಶಗಳನ್ನು ಕಾನೂನುಬಾಹಿರವಾಗಿ ನೀಡಲಾಗಿದೆ. ಎಲ್ಲಾ ನಿಯಮಗಳನ್ನು ಗಾಳಿಗೆ ತೂರಲಾಗಿದೆ. ಪರಿಶಿಷ್ಟ ಜಾತಿಯವರಿಗೆ ಅನ್ಯಾಯವಾಗಿದೆ ಎಂದು ದೂರಿದರು. 1984ರಲ್ಲಿ ನಿವೇಶನ ಕೋರಿ ಮೂಡಾಗೆ ಅರ್ಜಿ ಸಲ್ಲಿಸಿದ್ದೇನೆ. 37,000 ಹಣವನ್ನು ಕಟ್ಟಿದ್ದೇನೆ. 2006ರಲ್ಲಿ ನಾನು ಸಿಎಂ ಆಗಿದ್ದಾಗ ಯಾರಿಗಾದರೂ ಹೇಳಿದ್ದರೆ ಮನೆಗೆ ಫೈಲ್ ತಂದು ಕೊಡುತ್ತಿದ್ದರು. ಆದರೆ ಆಗಲೂ ಪ್ರಭಾವ ಬಳಸಿ ನಿವೇಶನ ಪಡೆಯಲಿಲ್ಲ. ಮೂಡಾದಲ್ಲಿ ನಿವೇಶನ ಸಿಗದಿರುವುದೇ ನನ್ನ ಅದೃಷ್ಟ ಎಂದುಕೊಳ್ಳುತ್ತೇನೆ. ಒಂದು ವೇಳೆ ನಿವೇಶನ ಮಂಜೂರಾಗಿದ್ದರೆ ಅದನ್ನೇ ದೊಡ್ಡದು ಮಾಡುತ್ತಿದ್ದರು. ಆದರೂ ಕಾಂಗ್ರೆಸ್ನವರು ನನ್ನ ವಿರುದ್ಧ ಅಪಪ್ರಚಾರ ಮಾಡುತ್ತಿದ್ದಾರೆ ಎಂದು ಬೇಸರ ವ್ಯಕ್ತಪಡಿಸಿದರು. ಜೆಡಿಎಸ್ ನಾಯಕರಿಂದ ಶಾಸಕ ಜಿಟಿ ದೇವೇಗೌಡ ಅಂತರ ಕಾಯ್ದುಕೊಂಡ ವಿಚಾರದಲ್ಲಿ ಕೇಳಲಾದ ಪ್ರಶ್ನೆಗೆ ಜಿಟಿ ದೇವೇಗೌಡರು ನಮ್ಮ ಕುಟುಂಬದ ಸದಸ್ಯರು. ಆ ರೀತಿಯಾದ ಮುನಿಸು ಏನಿಲ್ಲ, ಎಲ್ಲವೂ ಸರಿ ಹೋಗುತ್ತದೆ. ಅವರಿಗೆ ಇತರೆ ಕಾರ್ಯಕ್ರಮ ನಿಗದಿಯಾಗಿರುವ ಕಾರಣ ಬೇರೆ ಕಡೆ ತೆರಳಿದ್ದಾರೆ. ನಮ್ಮೆಲ್ಲ ನಾಯಕರು ಜೊತೆಯಲ್ಲೇ ಇದ್ದೇವೆ ಎಂದು ಎಚ್ಡಿಕೆ ತಿಳಿಸಿದರು. ಕಪ್ಪು ಚುಕ್ಕೆ ಇಲ್ಲ, ಥರದ ಪುಸ್ತಕ, ಕೆಂಪಣ ಪುಸ್ತಕ ತೆಗಿರಿ, ಇಟ್ಕೊಂಡಿದ್ದೀರಿ ಪುಸ್ತಕ ತೆಗೆದ್ರೆ ನನ್ನ ಮೇಲೆ ಅಲ್ವಾ, ನನ್ನ ಮೇಲೆ 84ರಲ್ಲಿ ಬರ್ತಾರೆ. ನಾನಿಲ್ಲಿ ಚನ್ನಪಕ್ಕ ಫಿಲಮ್ಸ್ ಅಂತ ನಜರ್ಬಾದ್ ರೋಡಲ್ಲಿ ಒಂದು ಡಿಸ್ಟ್ರಿಬ್ಯೂಷನ್ ಆಫೀಸ್ ಇಟ್ಕೊಂಡಿದ್ದೆ. ಡಿಸ್ಟ್ರಿಬ್ಯೂಷನ್ ಆಫೀಸ್ 84ರಲ್ಲಿ ಒಂದು ಅರ್ಜಿ ಹಾಕಿದ್ದೆ. 32,000 ರೂಪಾಯಿ ಅದು ಅರ್ಜಿ ಹಾಕಿದ ಮೇಲೆ 37,000 ದುಡ್ಡು ಕಟ್ಟಿದ್ದೆ. ಒಂದು ನನಗೆ ಸ್ವಾಧೀನ ಪತ್ರ ಅಂತ ಕೊಟ್ಟರು, ಅಗ್ರಿಮೆಂಟ್ ಮಾಡಿಕೊಟ್ಟಿಲ್ಲ. ಜಾಗ ಇಲ್ಲದೆ ಗೊತ್ತಿಲ್ಲ ನನಗೆ. 84ರಲ್ಲಿ 37,000 ರೂಪಾಯಿ ಹಣ ಕಟ್ಟಿದ್ದೀನಿ. 2000 ಒಂದ್ಸಲ ರಿಮೈಂಡ್ ಮಾಡಿದೆ. 2000ದಲ್ಲೂ ಅದಕ್ಕೆ ಉತ್ತರ ಬರಲಿಲ್ಲ. ಆಮೇಲೆ 2015ರಲ್ಲಿ ಒಂದು ಲೆಟರು ನಮ್ಮ ಸ್ನೇಹಿತರು ಕೊಡಿಸಿದ್ದಾರೆ. ಅವತ್ತು ಏನು ಉತ್ತರ ಬಂದಿಲ್ಲ. ನಾನು 2006 ಮುಖ್ಯಮಂತ್ರಿ ಆಗಿದ್ದನು. ನ್ಯಾಯಯುತವಾಗಿ ತರಬೇಕಾದ ಸೈಟ್ ನಾನು ಒಂದು ಫೋನ್ ಮಾಡಿ ಅವನ ಅಧಿಕಾರಿಗೆ ಹೇಳಿದ್ರೆ ಮನೆ ಬಾಗಿಲು ಫೈಲ್ ತತ್ತಿರ್ಲಿಲ್ವಾ? ಈ ಅಧಿಕಾರ ದುರುಪಯೋಗ ಪಡಿಸ್ಕೊಂಡ ಸಿದ್ದರಾಮಯ್ಯ ಏನೋ ಹೇಳ್ಕೊಂಡಿದ್ರೆ ಎಂತೋ 2 ವರ್ಷದಲ್ಲಿ ಇಂಡಸ್ಟ್ರಿ ಕಡಿತಾ ಇದ್ರೆ ಇಲ್ಲಿ ಹೇಳಿದ್ದಾರೆ ಉಲ್ಲಂಘಿಸಿದ್ದಾರೆ. ಕೂಡಲೇ ಕೈಗಾರಿಕೆಯನ್ನು ಆರಂಭಿಸಲು ನಿವೇಶನ ಮಂಜೂರು ಮಾಡಿ ಎಂದು ಕೋರಿ ಕುಮಾರಸ್ವಾಮಿ 84ರಲ್ಲಿ ಬರೆದ ಪತ್ರ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಬಿಡುಗಡೆ ಮಾಡಿದ ದಾಖಲೆ. ಅರ್ಜಿ ಹಾಕೊಳ್ಳೋದು ಮಾನವರಾದ ಸಿದ್ದರಾಮಯ್ಯ. ಕೆಲವೇ ದಿನಗಳಲ್ಲಿ ನಿವೇಶನ ಮಂಜೂರಾಗಿದ್ದರೂ ಅವರು ಕೈಗಾರಿಕೆ ಆರಂಭಿಸಿಲ್ಲ. 2 ವರ್ಷಗಳ ಒಳಗೆ ಕೈಗಾರಿಕೆ ಆರಂಭಿಸಬೇಕು ಎಂಬ ನಿಯಮ. ಸೈಟೇ ಕೊಟ್ಟಿಲ್ಲ ನನಗೆ. 40 ವರ್ಷ ಆಯ್ತು. 37,000 ದುಡ್ಡು ಅಗತ್ಯತೆ. ಇಲ್ಲಿ ಸೈಟಿಗೆ ನಾನು ಅಪ್ಲೈ ಮಾಡೋದಲ್ಲ. ಬಿಡದಿ ಹತ್ರ ಅವತ್ತು ಲ್ಯಾಂಡ್ ತಗೊಂಡೆ, ಕೇಂದ್ರದಲ್ಲಿ ಹತ್ರ. ಅಲ್ಲಿ ಕೊಟ್ಟಿದ್ದು ರೇಟ್ ಅಷ್ಟೇ 5,000 8,000 ತಗೊಂಡಿದ್ದೆ ಎಕರೆಗೆ. ಇಲ್ಲಿ ಬಂದು ನಾನು 37,000 ಕಟ್ಟೋದು. ಅದೇ 37,000 ಒಂದು 5 ಎಕರೆ ಇಟ್ಕೊಂಡಿದ್ದೆ ತಗೊಂಡು. ವ್ಯಾಲ್ಯೂ ಎಷ್ಟಿತ್ತು? ಸುಳ್ಳು ದಾಖಲೆ ಅಂತ ಹೇಳಿದ್ದೀನಿ. ಇದೆಲ್ಲ ಕೊಡಪ್ಪ, ಇಲ್ಲಿ ಬೇರೆ ನಿಮಗೆ ತಗೊಂಡಿದ್ದೆ. ಇವೆಂತವ ಸುಳ್ಳು ಇಲ್ಲ ಸತ್ಯವೋ ಇದಾವಲ್ಲ ದಾಖಲೆಗಳು. ಇವೆಂತವ ನಿಮ್ಮ ನೋಟಿಫಿಕೇಶನ್ ಆಗಿರೋದು. ಇಲ್ಲಿ ನಿಮ್ಮ ಮೂಡ ಪ್ಲಾನು ಯಾವಾಗ ಸೈಟ್ ಆಗಿದೆ ಅಂತ ಹೇಳಿ 15 ಎಕರೆ 15 ಸೈಟ್ನ ಯಾವ ಟೈಮಲ್ಲಿ ಹಂಚವ್ರೆ, ಯಾವ ಟೈಮಲ್ಲಿ ಮೂಡದಲ್ಲಿ ಸೈಟ್ ರಚನೆ ಆಗಿದೆ. ಇದು ಸುಳ್ಳು ದಾಖಲೆನಾ?
ಸುಮ್ಮನೆ ಮಾತಾಡ್ತೀವ? ಪಾಪ ನೀವು ಹೇಳಿದ ಸತ್ಯ ಇದೆ. ದೇವರಾಜ ಅರಸು ಅವರ ಹೆಸರನ್ನೇ ಆಗ್ತದೆ. ಧರ್ಮಸಿಂಗು ದೇವರಾಜ ಹೆಸರಿಗೂ ಹಿಂಗೆ ಮಾಡ್ಬಿಟ್ಟಿದ್ರು. ಧರ್ಮಸಿಂಗೂ ಹೀಗೆ ಮಾಡಿದ್ರು. ಅವರು ಹಿಂದುಳಿದ ವರ್ಗದ ಸಿಎಂ ಅಲ್ಲ, ರಾಜ್ಯದ 6.5 ಕೋಟಿ ಜನತೆಯನ್ನ ರೆಪ್ರೆಸೆಂಟ್ ಮಾಡ್ತಕ್ಕಂಥ ಸಿಎಂ ಅನ್ನೋದನ್ನ ಸ್ವಲ್ಪ ತಲೆಯಲ್ಲಿ ಇಟ್ಕೊಳಕ್ ಹೇಳಿದ್ರು. ಅವರು ಕೇವಲ ಹಿಂದುಳಿದ ವರ್ಗವನ್ನ ರೆಪ್ರೆಸೆಂಟ್ ಮಾಡೋರಲ್ಲ, ರಾಜ್ಯದ 6.5 ಕೋಟಿ ಜನತೆಯನ್ನ ರೆಪ್ರೆಸೆಂಟ್ ಮಾಡ್ತಕ್ಕಂಥ ಮುಖ್ಯಮಂತ್ರಿ. ಯಾಕೆ ಅಸೂಯೆ ಪಡ್ತಾರೆ? ಅಸೂಯೆ ಪಡ್ತಿರೋರು ಯಾರು? ಈ ಕೆಲಸ ಮಾಡಿದವರು ನಿಮ್ಗೆ ಯಾಕೆ ಹೇಳ್ತಿದ್ರು? ನೇರವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಕುಟುಂಬಕ್ಕೆ ಸಂಬಂಧಪಟ್ಟಂತೆ ಆರೋಪ ಬಂದಿದೆ ಸರ್. ಅದನ್ನ ನೇರವಾಗಿ ಪ್ರತಿಪಕ್ಷದವರು ಮಾಡಿದ್ದಾರೆ, ಕುಮಾರಸ್ವಾಮಿ ಅವರು ಮಾಡಿದ್ದಾರೆ, ಜಿಡಿದೇವೇಗೌಡರು ಮಾಡಿದ್ದಾರೆ, ನಾರಾಯಣೇಶ್ವರ ಮಾಡಿದ್ದಾರೆ. ಈಗ ಹೇಳೋ ಮೂಲಕ ಸರ್ಕಾರ ಏನನ್ನ ತಪ್ಪಿಸೋದು ಪ್ರಯತ್ನ ಮಾಡ್ತಿದೆ ಅನ್ಸುತ್ತೆ. ಇದು ಏನ್ ಪಾಪ ಡಿಫೆಂಡ್ ಮಾಡ್ಕೋಬೇಕಾದ್ರೂ ನೀವು ಬಹುಶಃ ನನಗಿಂತ ಪ್ರತಿನಿತ್ಯ ಅತ್ಯಂತ ಹತ್ತಿರದಲ್ಲಿ ನೀವು ಸಿದ್ದರಾಮಯ್ಯನವ್ರನ್ನ ನೋಡಿದ್ರು ನೀವೆಲ್ಲ. ಈ ಕಳೆದ 15-20 ವರ್ಷದಲ್ಲಿ ಅವರ ಹಾವಭಾವಗಳಿತ್ತಲ್ಲ, ಇದೇನಾದ್ರು ಈಗ ನೋಡ್ತಾ ಇದ್ದೀರಾ ಅವರ ಹಾವಭಾವಗಳು? ಪತ್ರಿಕೆ ಕೂತ್ಕೊಂಡ್ಬಿಟ್ರೆ ಮಾಡಲ್ಲ, ಇವತ್ತು ಕಾಣ್ತಾ ಇಲ್ಲ ಅವರಿಗೆ ಹಾವಭಾವಗಳು. ಇಲ್ಲಿ ನಾನು ಹೇಳ್ತಾ ಇರೋದು 15 ಸೈಟ್ ಇದ್ರೆ 20 ಸೈಟ್ ತಗೊಳ್ಳಿ, 40 ಸೈಟ್ ತಗೊಳ್ಳಿ, ನಮ್ದು ಅಬ್ಜೆಕ್ಷನ್ ಇಲ್ಲ. ಕಾನೂನುಬದ್ಧವಾಗಿ ಪ್ರತಿಯೊಬ್ಬ ನಾಗರಿಕನಿಗೆ ತಗೊಳ್ತಕ್ಕಂಥದ್ದಕ್ಕೆ ಸರ್ಕಾರದಲ್ಲಿ ನಾವು ಕಾನೂನುಗಳನ್ನು ರಚನೆ ಮಾಡ್ಕೊಂಡಿದ್ದೇವೆ. ನೀವು ವ್ಯಕ್ತಿ ಹೆಸರು 50 ಸೈಟ್ ತಗೊಳ್ಳಿ, ನಮ್ದೇನು ಅಬ್ಜೆಕ್ಷನ್ ಇಲ್ಲ. ಆದ್ರೆ ಇಲ್ಲಿ ನಡೆದಿರ್ತಕ್ಕಂಥ ವ್ಯವಹಾರ ಇದೆಯಲ್ಲ, ನೀವು ಆಯ್ತಲ್ವೇ ಈ ಪತ್ರಗಳನ್ನ ನೋಡಿಲ್ವ ನೀವು? ನಾವು ಹರಿಜನರ ಜಮೀನು, ಹರಿಜನರು ಅಂತ ಹೇಳಂಗಿಲ್ಲ, ಪರಿಶಿಷ್ಟ ಜಮೀನು, ಯಾರ ಜಮೀನು ಅಂತಕ್ಕಂಥದ್ದು ನಾನು ಪ್ರಶ್ನೆ ಮಾಡಲ್ಲ. ಅದು ಯಾರದಾದ್ರೂ ಆಗ್ತದೆ. ನಿಮಗೆ ಬೇರೆ ಜಮೀನೇ ಸಿಗ್ತಿಲ್ಲ.